31 ವರ್ಷ ಹಳೆಯ ಪ್ರಕರಣವಾದ ಶ್ರೀರಾಮ ಮಂದಿರಕ್ಕಾಗಿ ಹೋರಾಡಿದ ರಾಮ ಭಕ್ತರನ್ನ ಕಾಂಗ್ರೆಸ್ ಸರ್ಕಾರ ಬಂಧಿಸಿರುವುದನ್ನು ಖಂಡಿಸಿ ಬಿಜೆಪಿ ನಗರ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದ ರಾಮ ಮಂದಿರ ಲೋಕಾರ್ಪಣೆ ಆಗುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ರಾಮ ಭಕ್ತರನ್ನ ಬಂಧಿಸುವ ಮೂಲಕ ವಿಕೃತ ಮನಸ್ಥಿತಿಯನ್ನ ತೋರಿಸುತ್ತಿದೆ. ಸಮಸ್ತ ದೇಶದ ಹಿಂದೂಗಳ ಭಾವನೆಗೆ ಹಾಗೂ ಶ್ರದ್ಧೆಗೆ ಘಾಸಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ಕೃತ್ಯ ಅತ್ಯಂತ ಹೇಯವಾಗಿದೆ. ರಾಜ್ಯ ಸರ್ಕಾರ ಪದೇ ಪದೇ ತನ್ನ ಹಿಂದೂ ವಿರೋಧಿ ನೀತಿಗಳನ್ನ ಪ್ರದರ್ಶಿಸಿ ತನ್ನ ಓಲೈಕೆ ರಾಜಕಾರಣವನ್ನ ಮಾಡುತ್ತಿದ್ದು ಸಮಸ್ತ ಸನಾತನಿಗಳ ಕೋಪಕ್ಕೆ ಗುರಿಯಾಗುತ್ತಿದೆ. ಇಂತಹ ಕೃತ್ಯಗಳನ್ನ ಸರ್ಕಾರ ಕೈಬಿಟ್ಟು ಬಂಧಿಸಿರುವ ರಾಮ ಭಕ್ತರನ್ನ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ರಾಮ ಮಂದಿರದ ಕರಸೇವಕರಾದಂಥ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಡೆಯನ್ನು ಪ್ರದರ್ಶಿಸಿದೆ. 31 ವರ್ಷದ ಹಳೆಯ ಪ್ರಕರಣ ಬಹುಶಃ ಇವತ್ತು ಕಾನೂನು ನಡೆಯಲ್ಲಿ ತೆಗೆದುಕೊಂಡ್ರೆ ದೇ ಆರ್ ಆಲ್ ಡೆಡ್. ಯಾವುದೇ ರೀತಿಯ ಕ್ರಿಮಿನಲ್ ಪ್ರೊಸೀಡಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಆದಾಗ್ಯೂ ಇವರು ತಮ್ಮ ಹಿಂದೂ ವಿರೋಧಿಯ ನೀತಿಯಿಂದ ಜನರಿಗೆ ಒಂದು ಯಾವುದೋ ಸಮುದಾಯವನ್ನು ಓಲೈಸುವ ನಿಟ್ಟಿನಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ ಕರಸೇವಕನನ್ನು, ಅದು 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಅದೊಂದು ಪ್ರದರ್ಶಿಸಲಿಕ್ಕೆ ಇವರು ಈ ರೀತಿ ಮಾಡಿದ್ದಾರೆ. ಇದು ಖಂಡನೀಯ. ಈ ಸಂದರ್ಭದಲ್ಲಿ ಶಾಸಕ ಶಿವರಾಜ್ ಪಾಟೀಲ್, ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ಮುಖಂಡರುಗಳಾದ ಎನ್ ಶಂಕರಪ್ಪ, ಬಂಡೇಶ್ ವಲ್ಕಂದಿನ್ನಿ, ಶಶಿರಾಜ್ ಮಸ್ಕಿ, ಶ್ರೀನಿವಾಸ್, ರಾಜ್ಕುಮಾರ್, ರಾಮಚಂದ್ರ, ಎ ಚಂದ್ರಶೇಖರ್ ಸೇರಿದಂತೆ ಅನೇಕ ಮುಖಂಡರುಗಳು ಹಾಗೂ ನೂರಾರು ಕಾರ್ಯಕರ್ತರು ಇದ್ದರು.